ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಚ್ಚಿ ಬೀಳಿಸುವಂಥ ಅತಿ ದೊಡ್ಡ, ಈವರೆಗಿನ ಲೆಕ್ಕ ತೆಗೆದ್ರೆ ಬಹುತೇಕ ಇದೇ ದೊಡ್ಡದು ಅಂತ ಅನಿಸೋವಷ್ಟು ಸ್ಫೋಟಕವಾದ ಹಗರಣ ಬ್ಲಾಸ್ಟ್ ಆಗಿರೋದು. RTIಯಲ್ಲಿ ಸಿಕ್ಕಾಕೊಂಡಿರೋದು ಯಾರು ಹಾಗಾದರೆ? ಈಗ 20,000 ಕೋಟಿ ಹಗರಣ. ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಏನಾಗಿದೆ ಹಾಗಾದರೆ? CBIಗೆ ಹೋಗುತ್ತಾ? ನ್ಯಾಯಾಂಗ ತನಿಖೆಯಾಗುತ್ತಾ? ಈ ಕೇಸ್ ಯಾರಿಗೆ ಕುತ್ತಿಗೆಗೆ ಬರುತ್ತೆ? ಬಹಳ ದೊಡ್ಡ ಬೆಳವಣಿಗೆ ಇದು. ಇದ್ದಕ್ಕಿದ್ದಂತೆ ಎಲ್ಲ ಮಾಯ ಮಾಡಿದ್ಯಾರು? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಗ್ರೇಟರ್ ಬ್ಯಾಂಗ್ಳೂರು ಅಭಿವೃದ್ಧಿ ಕಾಮಗಾರಿಗಳ ದಾಖಲೆಗಳೇ ಈಗ ಮಾಯವಾಗಿವೆ. GBA ಮುಂಚೆ BBMP ವ್ಯಾಪ್ತಿಯಲ್ಲಿ, BBMP ಇದ್ದಾಗಿನ ಕೆಲವು ಅಕ್ರಮವಾಗಿ ಮಾಡಲಾಗಿದೆ ಅಂತ ಹೇಳಲಾಗಿದ್ದ ಕಾಮಗಾರಿಗಳು, ಇನ್ವೆಸ್ಟಿಗೇಷನ್ನಲ್ಲಿ ಇರುವಂತಹ ಕಾಮಗಾರಿಗಳು, EDಗೂ ಹೋಗಿದೆ ಕೇಸು, ಲೋಕಾಯುಕ್ತ ಬೇರೆ ಬೇರೆ ತನಿಖೆ ಎಲ್ಲ ಎದುರಿಸ್ತಾ ಇರುವಂಥ ಕಾಮಗಾರಿಗಳು, ದೊಡ್ಡವ್ರಿಗೆ ಸಂಬಂಧಪಟ್ಟಂತೆ ಆರೋಪಗಳಿವೆ. ಈ ಕೇಸಲ್ಲಿ ಇದ್ದಕ್ಕಿದ್ದಂತೆ ಗ್ರೇಟರ್ ಬ್ಯಾಂಗ್ಳೂರಲ್ಲಿ GBAನಲ್ಲಿ ದಾಖಲೆಗಳು ಮಂಗಮಾಯ ಆಗಿರೋದು ಈಗ ಬಯಲಾಗಿದೆ. RTI ಅಡಿ ಮಾಹಿತಿ ಕೇಳಿದಾಗ ದಾಖಲೆಗಳೇ ಇಲ್ಲ ಅನ್ನೋದು ಬಯಲಾಗಿವೆ. ಕದ್ದಿದ್ಯಾರು? ಮಾಯ ಮಾಡಿದ್ಯಾರು? ಹಾಗಾದ್ರೆ ಎಂಥ ದಾಖಲೆಗಳು? 20,000 ಕೋಟಿ ದಾಖಲೆಗಳು. NR ರಮೇಶ್ ಅವರು ಈ ಒಂದು ಬೃಹತ್ ಹಗರಣ ಅಂತ ಸ್ಫೋಟಿಸಿದ್ದಾರೆ. 20,000 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳ, ಅಂದ್ರೆ ಅಕ್ರಮದ ವಾಸನೆ ಹೊಡೆದಿರುವಂಥ ಕಾಮಗಾರಿಗಳ ದಾಖಲೆಗಳೆಲ್ಲ ಕಾಣಿಯಾಗಿರೋದನ್ನ ಈಗ RTI ಅಡಿ ದಾಖಲೆ ಕೇಳಿದಾಗ ಗೊತ್ತಾಗಿದೆ ಅಂತ ಬಯಲು ಮಾಡಿದ್ದಾರೆ. ಯಾವ ದಾಖಲೆಯೂ ಲಭ್ಯವಿಲ್ಲ ಅಂತ GBA ಉತ್ತರಿಸಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ NR ರಮೇಶ್ ಅವರು RTIಗೆ ಹಾಕಿದಾಗ BBMP ಇದ್ದಾಗ ನಡೆದಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ದಾಖಲೆಗಳಿವೆಲ್ಲ. ಈಗಾಗಲೇ ಹೇಳಿದ ಹಾಗೆ 50ಕ್ಕೂ ಹೆಚ್ಚು ಕಡತಗಳು ಮಿಸ್ ಆಗೋದು ಹೆಂಗಪ್ಪ? 1-2 ಮಿಸ್ ಆಗೋದು ಆಗಬಹುದು ಅಂತ ಅನ್ಕೋಣ. ಅದು ಆಗೋ ಹಾಗಿಲ್ಲ. ದಾಖಲೆಗಳ ಹಂಗೆ ಸುಮ್ಮನೆ ಮಿಸ್ ಆಗೋ ಹಾಗಿಲ್ಲ. 50 ದಾಖಲೆಗಳು ಏಕಾಏಕಿ ಮಿಸ್ ಆಗುತ್ತೆ ಅಂದರೆ ಏನು ಕಥೆ ಇದು? ನಗರದ ಹಲವು ಪ್ರತಿಷ್ಠಿತ ಡೆವಲಪರ್ಸ್ ಹಾಗೂ ಕಂಪನಿಗಳಿಗೆ ಕೊಟ್ಟಿದ್ದ TDR ಕಡತಗಳೇ ಮಿಸ್ ಆಗಿವೆ. ಹೆಂಗೆ ಮಿಸ್ ಆಯಿತು? ಏನು ಅಕ್ರಮ ನಡೆದಿತ್ತು? ಯಾವ ರೀತಿ ಕಾನೂನು ಬಾಹಿರವಾಗಿ ಕೊಡಲಾಗಿತ್ತು? ಆ TDR ಕಡತ ಎಲ್ಲ ಮಿಸ್ ಆಗಿದೆ. ಈಗ ಅಧಿಕಾರಿಗಳ ಜೊತೆಗೆ ಹೆಸರಾಂತ ರಾಜಕಾರಣಿಗಳ ಕೈವಾಡ ಇದೆಯಂತೆ ಇಲ್ಲಿ. ಅಂಥ ಕೇಸ್ ಇದು. ಅದಕ್ಕೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಕಡತಗಳನ್ನೇ ಖಾಲಿ ಮಾಡಿದ್ದಾರಾ? ಸಿದ್ದರಾಮಯ್ಯನವರ ಆಡಳಿತದ ಅವಧಿಯ 20,000 ಕೋಟಿ ಹಗರಣ ಅಂತ NR ರಮೇಶ್ ಅವರು ಸಿಡಿಸಿದ್ದಾರೆ. ಹಿಂದಿನ ಅವಧಿ 2014-17 ಅವಧಿಯ 3 ವರ್ಷಗಳ ಹಲವಾರು ಕಾಮಗಾರಿಗಳನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅವರು. ಏನೇನು ಅಕ್ರಮವಾಗಿ ನಡೆದಿತ್ತು, ಆರೋಪ ಕೇಳಿ ಬಂದಿತ್ತು, ED ಇನ್ವೆಸ್ಟಿಗೇಷನ್ನು ವಿಚಾರಣೆ ಹಂತದಲ್ಲಿರುವಾಗ ಕಡತಗಳು ಹೆಂಗೆ ಮಾಯವಾಗಿವೆ ಅನ್ನೋದನ್ನು ಹೇಳ್ತಿದ್ದಾರೆ ನೋಡಿ. ಕೆಲವಂತೂ ಈಗ ಲೋಕಾಯುಕ್ತ ಪ್ರಕರಣ ವಿಲೇವಾರಿ ಹಂತದಲ್ಲಿದೆ. ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ದೊಡ್ಡವರಿಗೆ ಲಿಂಕ್ ಇರೋ ರೀತಿಯಲ್ಲಿ ಯಾರ್ಯಾರಿಗೆ ಹೋಗಿದೆ ಇದು, ಏನೇನು ಡೀಲು, ಯಾವ್ಯಾವ ರೀತಿ ಅಧಿಕಾರಿಗಳು ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಹೊರಗಡೆ ಬರೋ ಹಂತದಲ್ಲಿತ್ತು ಅಂತ ಅವ್ರು ಹೇಳ್ತಿರೋದು. ED ಎಂಟ್ರಿ ಆಗಿರೋವಾಗ ಕಡತಗಳನ್ನು ಕಾಣೆ ಮಾಡಲಾಗಿದೆ ಅಂತ. ಸೊ ಈ ಪ್ರಕರಣವನ್ನು ಕಂಪ್ಲೀಟ್ ಆಗಿ ನ್ಯಾಯಾಂಗ ತನಿಖೆ ಮಾಡಬೇಕು, ಇಲ್ಲ ಅಂದರೆ CBIಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಖಂಡಿತ ಇದೊಂದು ರಾಜ್ಯ ರಾಜಕಾರಣ ಸಂಬಂಧಪಟ್ಟಂತೆ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹಗರಣ ಅಂತ ಹೇಳುತ್ತಿದ್ದಾರೆ ಅವರು. 20,000 ಕೋಟಿದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ 2ನೇ ಅತಿ ದೊಡ್ಡ ಹಗರಣ. ಸುಮಾರು 20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಘಟಾನುಘಟಿ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರ್ತಕ್ಕಂಥ ಆ TDR ಹಗರಣಗಳ 3 ವರ್ಷಗಳ ದಾಖಲೆಗಳನ್ನು ಕಾಣೆಯಾಗಿಸಿರ್ತಕ್ಕಂಥ ಬೃಹತ್ ಹಗರಣ ಪಾಲಿಕೆಯ TDR ಮತ್ತು ಭೂಸ್ವಾಧೀನ ಇಲಾಖೆ ಉಪಾಯುಕ್ತರ ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು. 2013-14ರಲ್ಲಿ BBMP ವ್ಯಾಪ್ತಿಯಲ್ಲಿ ನಡೀತಾ ಇದ್ದಂಥ TDR ಸಂಬಂಧಿತ ಹಗರಣಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ನಾನು ದಾಖಲು ಮಾಡಿದ್ದಂಥ ದೂರಿಗೆ
ನ್ಯಾಯಾಲಯ ಆದೇಶವನ್ನು ಮಾಡಿ ಈ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡಲೇ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತೇಳಿ BMTF ಪೊಲೀಸ್ನವರಿಗೆ ಆದೇಶ ಮಾಡಿತ್ತು. ಆಗಿನ BMTF ಪೊಲೀಸ್ ಇಲಾಖೆಯ ADGP ಆಗಿದ್ದಂಥ ಸುನೀಲ್ ಕುಮಾರ್ ಅವರು ನಂತರ ಅವರು ಪೊಲೀಸ್ ಕಮಿಷನರ್ ಆಗ್ತಾರೆ. ಹಾಗೆ ಇಲ್ಲಿ SP ಆಗಿದ್ದಂಥ ದೇವರಾಜ್ ಅವರು ನಮ್ಮ DCP ಆಗ್ತಾರೆ. ಅವರು ಅತ್ಯುತ್ತಮವಾದಂಥ ತನಿಖೆಯನ್ನು ಮಾಡಿ 71 ಜನ ಪ್ರಭಾವಿಗಳ ವಿರುದ್ಧ TDR ಮಾಫಿಯಾ ರಾಜಕಾರಣಿಗಳು ಮತ್ತು ಬಿಲ್ಡರ್ಗಳ ವಿರುದ್ಧ FIRಗಳನ್ನು ದಾಖಲು ಮಾಡುತ್ತಾರೆ. ಅದಾದ ನಂತರ ಜಾರಿ ನಿರ್ದೇಶನದಲ್ಲಿ ಕೂಡ ಈ ಪ್ರಕರಣ ದಾಖಲಾಗುತ್ತೆ. ಈ ಒಂದು FIR ದಾಖಲಾಗಿ ತನಿಖಾ ಹಂತದಲ್ಲಿರ್ತಕ್ಕಂಥ ಈ ಪ್ರಕರಣ ACBಯಲ್ಲಿತ್ತು, ಈಗ ಲೋಕಾಯುಕ್ತದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಹಾಗೆ ಜಾರಿ ನಿರ್ದೇಶನಾಲಯದಲ್ಲಿ ವಿಚಾರಣಾ ಹಂತ ತುಂಬಾ ತೀವ್ರಗತಿಯಲ್ಲಿ ಸಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ 2014ರಿಂದ 2017ರ ಅವಧಿಯ 3 ವರ್ಷಗಳ ಅವಧಿಗೆ ಸಂಬಂಧಪಟ್ಟ ಒಂದು ಮಹದೇವಪುರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಸಂಬಂಧಪಟ್ಟ TDR ಇರ್ಬೋದು, ಹಾಗೆ ಬಳ್ಳಾರಿ ರಸ್ತೆಯಲ್ಲಿ ಯಲಂಕವನ್ನು ದಾಟಿ BBMP ವ್ಯಾಪ್ತಿಯನ್ನು ಮೀರಿ 4 ಕಿಲೋಮೀಟರ್ ಉದ್ದದ 3.5 ಕಿಲೋಮೀಟರ್ ಉದ್ದದ ಚಿಕ್ಕಜಾಲವರೆಗಿನ ರಸ್ತೆಯ ಅಗಲೀಕರಣ ಕಾರ್ಯಕ್ಕೆ ಕಾನೂನು ಬಾಹಿರವಾಗಿ ಕೊಟ್ಟಿರತಕ್ಕಂಥ ತನ್ನದಲ್ಲದ ವ್ಯಾಪ್ತಿಯಲ್ಲಿ ಕೊಟ್ಟಿರತಕ್ಕಂಥ TDR ಇರ್ಬೋದು, ಹಾಗೆ ಚನ್ನಪಟ್ಟಣದಲ್ಲಿ ಬಳಕೆ ಆಗಿರತಕ್ಕಂಥ ಒಂದು ಸ್ವತ್ತಿಗೆ ಬೆಂಗಳೂರಿನಲ್ಲಿ TDR ಕೊಟ್ಟಿರತಕ್ಕಂಥ ವಿಚಿತ್ರವಾದಂಥ ಅದನ್ನ ಚಾಮರಾಜಪೇಟೆಯಲ್ಲಿ ಬಳಸಿರ್ತಕ್ಕಂಥ ಒಂದು ಹಗರಣ ಇರ್ಬೋದು. ಈ ಹಗರಣಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ನಾನು ಕೊಟ್ಟಿರ್ತಕ್ಕಂಥದ್ದು. ಏನು TDR ಹಗರಣ ಯಾವ ರೀತಿ ಆಗಿದೆ ಅಂತಂದ್ರೆ, ಯುಟಿಲೈಸೇಷನ್ ಆಫ್ TDR ಅಂತಂದ್ರೆ TDRನ ಬಳಕೆ ABCDEF ಅಂತ ಹೇಳಿ 6 ವಲಯಗಳನ್ನು ಬೆಂಗಳೂರು ಮಹಾನಗರದ ಪ್ರದೇಶಗಳನ್ನು ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ DEF ಪ್ರದೇಶಗಳಲ್ಲಿ ವಲಯಗಳಲ್ಲಿ ಇರ್ತಕ್ಕಂಥ ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಒಳಪಟ್ಟಂತ ಆ ಸ್ವತ್ತುಗಳಿಗೆ ತಗೊಂಡಂತ TDRಗಳನ್ನು ಕಾನೂನಿನ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ABC ವಲಯಗಳಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ಇವತ್ತು ಕೆಂಪೇಗೌಡ ರಸ್ತೆಯಲ್ಲಿರ್ತಕ್ಕಂಥ ಐಶ್ವರ್ಯ ಮಾಲು ಯಾವುದೋ ಹಳ್ಳಿಯಲ್ಲಿ ಬಳಕೆ ಮಾಡಿರ್ತಕ್ಕ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಿರ್ತಕ್ಕಂಥ ಜಮೀನಿಗೆ ಸಂಬಂಧಪಟ್ಟ TDRನ ತಗೊಂಬಂದು ಎ ವಲಯಕ್ಕೆ ಸೇರಿರ್ತಕ್ಕಂಥ ಕೆಂಪೇಗೌಡ ರಸ್ತೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಈ ರೀತಿ 20,000 ಕೋಟಿ ರೂಪಾಯಿಗಳು ಹೆಚ್ಚು ಮೊತ್ತದ TDRಗಳನ್ನು ಏನು ಹಗರಣಗಳು ತನಿಖಾ ಹಂತದಲ್ಲಿತ್ತು ಆ ಒಂದು TDR ದಾಖಲೆಗಳನ್ನು ಇವರು ಕಾಣೆಯಾಗಿ ಮಾಡಿರ್ತಕ್ಕಂಥದ್ದು. 2008ರಿಂದ 2017ರವರೆಗೆ BBMPಯ ಭೂಸ್ವಾಧೀನ ಮತ್ತು TDR ವಿಭಾಗದಲ್ಲಿ ಆ TDRಗಳನ್ನು ನೋಡ್ತಾ ಇದ್ದಂಥದ್ದು. ಅದಾದ ನಂತರ 2017ರಲ್ಲಿ ಅದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡ್ತಾರೆ ರಾಜ್ಯ ಸರ್ಕಾರ. ಇದೀಗ 4.5 ತಿಂಗಳ ಹಿಂದೆ ಮತ್ತೆ TDR ಮತ್ತೆ ಭೂಸ್ವಾಧೀನ ಇಲಾಖೆಯನ್ನ GBA ವ್ಯಾಪ್ತಿಗೆ ಒಳಪಡಿಸಿ ಆದೇಶವನ್ನ ಮಾಡುತ್ತೆ. ಈ ರೀತಿ ಪ್ರಮುಖ ದಾಖಲೆಗಳಿದ್ದಂಥ 2014ರಿಂದ 2017ರ 3 ವರ್ಷಗಳ ಅವಧಿಗೆ ಸಂಬಂಧಪಟ್ಟ ಬೃಹತ್ ಹಗರಣಗಳು ಸುಮಾರು 20,000 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ TDR ಅಕ್ರಮಗಳು ನಡೆದಿರ್ತಕ್ಕಂಥ ದಾಖಲೆಗಳು ಸಂಪೂರ್ಣವಾಗಿ ಕಾಣೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಭಾವಿಗಳಿದ್ದಾರೆ. ವಿಶೇಷವಾಗಿ ಕ್ರಡೈ ಮತ್ತೆ ಬ್ರಾಯಿನಲ್ಲಿರ್ತಕ್ಕಂಥ 668 ಜನ ಬಿಲ್ಡರ್ಸ್ ಮಾಫಿಯಾದವರಿದ್ದಾರೆ ಅವರು. ಹಾಗೆ TDR ಮಾಫಿಯಾ ದೇಶದಲ್ಲಿ ಬಹಳ ಅತ್ಯಂತ ಏನಂತಾರೆ ಅದನ್ನ ಅಪಾಯಕಾರಿ ಮಾಫಿಯಾಗಳಲ್ಲಿ ಒಂದಾಗಿರ್ತಕ್ಕಂಥ TDR ಮಾಫಿಯಾದವರು ಸೇರ್ಕೊಂಡಾಗೆ ಇಲ್ಲಿ ಕೆಲವೊಂದು ರಾಜಕಾರಣಿಗಳು ಸೇರಿದಾಗೆ ನಡೆಸಿರ್ತಕ್ಕಂಥ ಈ ಒಂದು TDR ಮಾಫಿಯಾ TDR ಹಗರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕಾಣೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗ ನಾನು ಜಾರಿ ನಿರ್ದೇಶನಾಲಯದಲ್ಲಿ ಎಲ್ಲ ಅಧಿಕಾರಿಗಳ ಭೂಸ್ವಾಧೀನ ಮತ್ತು TDR ವಿಭಾಗದಲ್ಲಿ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸಿದಂಥವ್ರು, ಹಾಗೆ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ವಂಚನೆ, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ ಮತ್ತು ನಕಲಿ ದಾಖಲೆ ತಯಾರಿಕೆ ಜೊತೆಗೆ ಜಾರಿ ನಿರ್ದೇಶನಾಲಯದಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ನಲ್ಲಿ ಅಂದರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲೂ ಕೂಡ ನಾನು ಪ್ರಕರಣವನ್ನು ದಾಖಲು ಮಾಡಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ದಾಖಲೆಗಳ ಸಹಿತ ನಾನು ಪತ್ರವನ್ನು ಬರೆದು ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದು ಈ ಒಂದು ಹಗರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದೇನೆ. ಈಗಷ್ಟೇ ನಾನು ಪಾಲಿಕೆ GBA ಮುಖ್ಯ ಆಯುಕ್ತರ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದೇನೆ. ಅವ್ರನ್ನ ನಾನು ಒತ್ತಾಯ ಮಾಡಿದ್ದೀನಿ. ಅವರು ಕೂಡ ನಾನು ಸರ್ಕಾರಕ್ಕೆ ಪತ್ರ ಬರೆದು ಈ ಹಗರಣವನ್ನು, ಈ ಮಹತ್ವಪೂರ್ಣ ದಾಖಲೆಗಳು ಕಾಣೆಯಾಗಿರ್ತಕ್ಕಂಥ ಈ ಒಂದು ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಿ ಅಂತ ಹೇಳಿ ನಾನು ಕೂಡ ಪತ್ರವನ್ನು ಬರೀತೀನಿ ಅಂತ ಹೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕೂಡ ನನ್ನ ನಂಬಿಕೆ ಇದೆ. ಅಂತಿಮವಾಗಿ ಈ ಹಗರಣಗಳಿಂದ ಇರ್ತಕ್ಕಂಥ ಈ ಕಾಣೆಯಾಗಿರ್ತಕ್ಕಂಥ ಕಡತಗಳನ್ನು ಕಾಣೆಯಾಗಿ ಮಾಡಿದಂಥವ್ರು ಯಾರು, ಅವ್ರ ಜೊತೆಗೆ ಕೈ ಜೋಡಿಸಿದಂಥವ್ರು ಯಾರು, ಇದೆಲ್ಲ ಬಟ ಬಯಲಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ನನ್ನ ತಂಡದ ಜೊತೆಗೆ ಕೆಲಸ ಮಾಡಿ ಯಾರ್ಯಾರು ಈ ಪ್ರಕರಣದಲ್ಲಿ ಹಿಂದೆ ಈ ಕಡತಗಳನ್ನು ಹೊತ್ತೊಯ್ದಿರ್ತಕ್ಕಂಥ ಪುಣ್ಯಾತ್ಮರು ಯಾರ್ಯಾರು ಅನ್ನೋ ಪತ್ತೆ ಹಚ್ಚೋ ಕಾರ್ಯವನ್ನು ಕೂಡ ನಾನು ನಿಮ್ಮ ಸಹಾಯದಿಂದ ಮಾಡ್ತೀನಿ ಅಂತ ಹೇಳಿ ಅಂತಿಮವಾಗಿ ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತಕ್ಕೆ ಸಂಪೂರ್ಣ ದಾಖಲೆಗಳು ಸಹಿತ ಇವತ್ತು ದೂರನ್ನು ಕೊಟ್ಟು ನಿಮ್ಮ ಮುಂದೆ ಬಂದಿದೆ.
ಬೈರತಿ ಸುರೇಶ್ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಬೈರತಿ ನಾಗರಾಜ್ ಅಂತ ಒಬ್ಬರಿದ್ದಾರೆ, ಅವರ ಸಹೋದರ ಸಂಬಂಧಿ ಕೂಡ. ಅವರು ಸೇರಿದಾಗೆ ಮಾಜಿ ಮಹಾಪೌರ್ ಒಬ್ಬರಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಹಾಗೆ ಅವರ ಹೆಸರು ಇದರಲ್ಲಿ ಉಲ್ಲೇಖ ಇಲ್ಲ, ಅವರು ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಬಹಳಷ್ಟು ಜನ ರಾಜಕಾರಣಿಗಳು ಕೂಡ ಇದ್ದಾರೆ. ಅದೆಲ್ಲದಕ್ಕಿಂತಲೂ ಅತ್ಯಂತ ಅಪಾಯಕಾರಿ ಮಾಫಿಯಾ ಅಂತ ಏನು ಕರೆಯುತ್ತಾರೆ TDR ಮಾಫಿಯಾ, 17 ಮಾಫಿಯಾಗಳ ಪೈಕಿ ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥದ್ದು TDR ಮಾಫಿಯಾ ಮತ್ತು ಬಿಲ್ಡರ್ಸ್ ಮಾಫಿಯಾ. ಆ TDR ಮಾಫಿಯಾದವರ ಎಲ್ಲ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯಲ್ಲಿ 2014ರಿಂದ 2017 ಜೊತೆಗೆ ಇಲ್ಲಿ ತನಕ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳು, ಹಾಗೆ TDR ಮತ್ತು ಭೂಸ್ವಾಧೀನ ಇಲಾಖೆಯಲ್ಲಿ ಉಪಾಯುಕ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ KS ಅಧಿಕಾರಿಗಳು, ಈ 7-8 ವರ್ಷಗಳ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಇವರೆಲ್ಲ ಶಾಮೀಲಾಗಿ ಈ ಒಂದು ಮಹತ್ವಪೂರ್ಣ ಕಡತಗಳು ಕಾಣೆಯಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದೊಡ್ಡ ದೊಡ್ಡವರ ಕುರ್ಚಿಗೆ, ದೊಡ್ಡ ದೊಡ್ಡವರ ಕುತ್ತಿಗೆಗೆ ಬರ್ತಿತ್ತ ಈ ಕೇಸು. ಹಾಗಾಗಿ ಈಗ ಫೈಲೇ ಇಲ್ಲದಂಗೆ ಮಾಡಿ ಒರೆಸಿಟ್ಟು ಬಿಟ್ಟಿದ್ದಾರಾ? ಪ್ರಕರಣ ಅತ್ಯಂತ ಗಂಭೀರ ಸ್ವರೂಪದ್ದಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ ಈ ಅವಧಿಯ ಹಲವಾರು ಮಂತ್ರಿಗಳ ಮೇಲೆ, ಇವನ್ CM ಮೇಲೂ ಕೂಡ ದೊಡ್ಡ ದೊಡ್ಡ ಆರೋಪಗಳೆಲ್ಲ ಬಂದವು. ಆ ಕೇಸು, ಈ ಕೇಸು, ಲಿಕ್ಕರ್ ಸ್ಕ್ಯಾಮು, ಮೂಡಾ ಸ್ಕ್ಯಾಮ್, ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬೃಹತ್ ಹಗರಣ, ಈ ರೀತಿ ಸುಮಾರೆಲ್ಲ ಬಂತಲ್ವಾ. ಇಲ್ಲಿ ಅಕ್ರಮವಾಗಿ ಏನು ಕಾಮಗಾರಿ ಇದು ಮಾಡಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಸಿಕ್ಕಾಕ್ಕೊಳ್ತೀವಿ ಅಂತ ಎಲ್ಲ ಎಸ್ಕೇಪ್ ಮಾಡಿದ್ದಾರೆ ಅಂತ ಹೇಳ್ತಿರೋದು. ಸೊ ಮತ್ತೊಂದು ದೊಡ್ಡ ಗಂಭೀರ ಸ್ವರೂಪದ ಆರೋಪ. GBA ಆದಮೇಲೆ ಇದೆಲ್ಲ ಕಣ್ಮರೆ ಆಯ್ತಾ? ಈಗ ರೀಸೆಂಟಾಗಿ ಇಲ್ದಂಗೆ ಆಯ್ತಾ? ಅಥವಾ ಹಳೆ ಕೇಸ್ ಅಲ್ವಾ ಇದು? ಸುಮಾರು ಹಳೇದು, ಆಗಿಂದಾನೇ ಒಂದೊಂದೇ ನಾಪತ್ತೆಯಾಗಿ ಈಗದು ಹೊರಗಡೆ ಬರ್ತಿದೆಯಾ? BBMP ಇರೋದು GBA ಆದಮೇಲೆ ಕಳ್ಳಾಟಗಳು ನಡೆದುವ ಈ ಅವಧಿಯಲ್ಲಿ, ಸಿದ್ದರಾಮಯ್ಯನವರು ಈ ಅವಧಿಯಲ್ಲಿ, ಎಲ್ಲ ಗೊತ್ತಾಗಬೇಕೀಗ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.